ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಶುಭ ವಂದನೆಗಳೊಂದಿಗೆ ಫೀಬಾ ಮೂಲಕ ಪ್ರಸಾರಗೊಳ್ಳುತ್ತಿರುವ ಈ ಪಾಡ್ಕಾಸ್ಟ್ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಈ ದಿನದಲ್ಲಿ ಕರೆಯುವಾಗ ಉತ್ತರಿಸುವಾತನು ಎಂಬ ಶೀರ್ಷಿಕೆಯಲ್ಲಿ ಕೀರ್ತನೆಗಳ ಪುಸ್ತಕದಿಂದ ಕೆಲವು ವಚನಗಳನ್ನ ನೋಡಿಕೊಳ್ಳೋಣ. 4ನೇ ಕೀರ್ತನೆಯನ್ನು ನೋಡಿಕೊಳ್ಳುವ ಹಾಗೆ ಅದರ 1ನೇ ವಚನವು ಹೀಗೆ ಬರೆದಿದೆ: ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆಯಿಡುತ್ತೇನೆ, ಸದುತ್ತರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸಿದಾತನೇ, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು ಎಂದು ಬರೆದಿದೆ. ದಾವೀದನು ಬರೆದಿರುವ ಕೀರ್ತನಾ ಸಂಗ್ರಹದ ಒಂದು ಮಾತು. ಈ ವಚನವನ್ನು ಗಮನಿಸುವಾಗ ದಾವೀದನು ಮೊದಲು ದೇವರೊಂದಿಗೆ ಮಾತನಾಡುವವನಾಗುತ್ತಿದ್ದಾನೆ. ನಂತರದಲ್ಲಿಯೇ ತನಗೆ ಬೇಕಾದುದನ್ನು ಒದಗಿಸಿಕೊಡು ಎಂದು ಕೇಳಿಕೊಳ್ಳುತ್ತಾ ತಿರುಗಿ ಆತನನ್ನು ಅಂದರೆ ಕರ್ತನ ಇರುವಿಕೆಯನ್ನು ತಿಳಿದವನಾಗುವವನಾಗಿ, ನನ್ನನ್ನು ಕರುಣಿಸಿ ಅಥವಾ ಕನಿಕರಿಸಿ, ನಾನು ಮಾಡುತ್ತಿರುವ ವಿಜ್ಞಾಪನೆಯನ್ನು ಕೇಳಿ ಸ್ವೀಕರಿಸು ಎಂದು ಬೇಡಿಕೊಳ್ಳುವನಾಗುತ್ತಿದ್ದಾನೆ. ಈ ವಿಶ್ವಾಸ ಜೀವಿತದಲ್ಲಿ ಗಮನಿಸುವ ಹಾಗೆ ಆತ್ಮೀಯ ಜೀವಿತದಲ್ಲಿ ನಮ್ಮ ಪ್ರತಿದಿನದ ಪ್ರಾರಂಭವು ಕರ್ತನಲ್ಲಿಯೇ ಪ್ರಥಮವಾಗಿರಲಿ. ಈ ಕೀರ್ತನೆಯಲ್ಲಿ ನೋಡಿಕೊಳ್ಳುವ ಹಾಗೆ ಕಾಣಬರುವಂತಹ 8 ವಚನಗಳನ್ನು ಓದಿಕೊಳ್ಳುವಾಗ ಮೊದಲು ಕರ್ತನೊಂದಿಗೆ ಮಾತನಾಡುವವನಾಗಿ, ನಂತರ ಮನುಷ್ಯರೊಂದಿಗೆ ಮತ್ತೆ ತಿರುಗಿ ದೇವರೊಂದಿಗೆ ಮಾತನಾಡುತ್ತಾ ಇರುವ ಸಂದರ್ಭಗಳನ್ನು ಗಮನಿಸುವ ಹಾಗೆ ಅಪನಂಬಿಕೆ ಮತ್ತು ಹತಾಶೆಯನ್ನು ವ್ಯಕ್ತಪಡಿಸುವ ವ್ಯಕ್ತಿಗಳಿಂದ ಆತನು ಸುತ್ತುವರೆದಿದ್ದರು. ಪರಿಸ್ಥಿತಿಗಳು ಈ ರೀತಿಯಾಗಿ ಕಾಣಬರುತ್ತಿದ್ದರು. ಈ ಹಿಂದೆ ತನ್ನ ಜೀವಿತ ಕ್ರಮದ ನಡುವೆ ದೇವರ ಕರುಣೆಯನ್ನು ಅನುಭವಿಸಿದ್ದರಿಂದ ಕರ್ತನು ತನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬ ಅಚಲವಾದ ಅಥವಾ ಬದಲಾಯಿಸಲು ಅಸಾಧ್ಯವಾದ ನಂಬಿಕೆ ಆತನಲ್ಲಿತ್ತು. ಆದ್ದರಿಂದಲೇ ದಾವೀದನು ಕೇಳಿಕೊಳ್ಳುವವನಾಗುತ್ತಿದ್ದಾನೆ. ವಚನವನ್ನು ತಿರುಗಿ ಗಮನಿಸುವ ಹಾಗೆ ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ ಎನ್ನುವುದರಲ್ಲಿ ತಾನು ಕರ್ತನನ್ನು ನಂಬಿರುವ ರೀತಿಯನ್ನು ಇಲ್ಲಿ ನನ್ನ ದೇವರೇ ಎಂದು ಹೇಳುತ್ತಾ ನಂತರ ಹೇಳುತ್ತಿರುವುದು, ನಾನು ಈಗ ಮೊರೆಯಿಡುತ್ತೇನೆ, ನನಗೆ ಸದುತ್ತರವನ್ನು ದಯಪಾಲಿಸು. ಇಲ್ಲಿ ಚಿಂತಿಸಬಹುದಾದಂತಹ ಒಂದು ಸಂದರ್ಭ, ದಾವೀದನು ತನ್ನ ಜೀವಮಾನ ಕಾಲದಲ್ಲಿ ಕಾಣುತ್ತಿರುವ ಕಷ್ಟಗಳು, ಎದುರಿಸುತ್ತಿರುವ ವಿರೋಧಗಳು ಮತ್ತು ಮನಸ್ಸಿನ ಒತ್ತಡಗಳ ನಡುವೆ ಮಾಡುತ್ತಿರುವಂತಹ ಒಂದು ಪ್ರಾರ್ಥನೆ. ಇಲ್ಲಿ ಈ ವಚನವು ತಿಳಿಸುತ್ತಿರುವುದು ದೇವರೊಂದಿಗೆ ಆತನಿಗಿರುವ ಆಳವಾದ ಒಡನಾಟವನ್ನು ಅಥವಾ ಸಂಬಂಧವನ್ನು ತೋರಿಸುತ್ತಾ ಇದೆಯಷ್ಟೇ. ಇದು ಕೇವಲ ಒಂದು ವಿಜ್ಞಾಪನೆಯಲ್ಲ, ಬದಲಾಗಿ ಒಂದು ನಂಬಿಕೆಯ ಘೋಷಣೆಯೂ ಹೌದಾಗಿದೆ. ದೇವರು ನಮ್ಮ ನ್ಯಾಯ ನೀತಿಯ ಆಧಾರವಾಗಿದ್ದಾನೆ. ಸಂದರ್ಭಗಳ ನಡುವೆ ನಮ್ಮ ಪ್ರಯಾಣಗಳು ತಪ್ಪಾಗಿ ಮುಂದುವರೆದಿರಬಹುದು, ಆದರೆ ದೇವರು ಮಾತ್ರ ನಿಜವಾದ ನ್ಯಾಯಾಧಿಪತಿ. ಆದ್ದರಿಂದಲೇ ತನ್ನನ್ನು ದೇವರ ಕೈಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವನಾಗುತ್ತಿದ್ದಾನೆ ಕೀರ್ತನಾಕಾರನು. ದಾವೀದನ ಜೀವಿತವನ್ನು ಗಮನಿಸುವಾಗ ತನ್ನ ಜೀವಿತದಲ್ಲಿ ಅನೇಕ ಸಾರಿ ಸಂಕಟಗಳು ಬಂದು ಹೋದವು, ಶತ್ರುಗಳು ಎದುರಾದರು, ಅಪಮಾನ ಎದುರಾಯಿತು. ಆದರೆ ದೇವರಲ್ಲಿಯೇ ಭರವಸೆ ಬಿಟ್ಟವನಾಗಿ ಧೈರ್ಯದಿಂದ ಹೇಳುತ್ತಿರುವುದು, ನಾನು ಕರೆದಾಗ ಉತ್ತರಿಸು. ಇದಕ್ಕೆ ಕಾರಣ ದೇವರು ಇನ್ನೂ ಅವನನ್ನು ಕೈ ಬಿಡಲ್ಪಟ್ಟಿಲ್ಲವೆಂದು ತಿಳಿಸುತ್ತಾ ಇದೆಯಷ್ಟೇ. ಅಂದರೆ ದೇವರಲ್ಲಿನ ಹಿಂದಿನ ನಂಬಿಗಸ್ತತನವೇ ಈ ದಿನದ ಪ್ರಾರ್ಥನೆಗೆ ಧೈರ್ಯ ಕೊಡುತ್ತಾ ಇದೆ. ಆದ್ದರಿಂದಲೇ ಕೇಳಿಕೊಳ್ಳುತ್ತಿರುವುದು, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ನಮ್ಮ ಪ್ರಾರ್ಥನೆಗಳು ಸಹ ಹೀಗೆಯೇ ಮುಂದುವರಿಯುವುದಾಗಿರಲಿ. ನೋವು ಅನುಭವಿಸುತ್ತಿರುವುದಾದರೆ ದೇವರು ನೀತಿಗೆ ಕಾರಣನು. ಸಂಕಟದಲ್ಲಿ ದಾರಿ ಕಾಣದಿದ್ದರೆ ದೇವರು ಮಾರ್ಗ ತೋರಿಸುವನು. ಪ್ರಾರ್ಥನೆಗಳಿಗೆ ಉತ್ತರ ಎದುರು ನೋಡುತ್ತಿರುವುದಾದರೆ ಆತನು ಕೇಳುತ್ತಾನೆ. ಸಂದರ್ಭಗಳು ಏನೇ ಇರಲಿ, ಆತನ ಕೃಪೆಯೇ ಶ್ರೇಷ್ಠವು. ನಂಬಿಕೆಯಲ್ಲಿಯೇ ಆತನನ್ನು ಕರೆದು ಕೃಪೆಯ ಮೇಲೆ ಅವಲಂಬಿಸಿ ದೇವರ ನ್ಯಾಯದಲ್ಲಿಯೇ ಆಶೀರ್ವಾದವನ್ನ ಎದುರು ನೋಡುವರಾಗೋಣವೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಳ್ಳೆಯವನಾಗಿರುವ ದೇವರು ತಾನೇ ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.